ಈಗ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರಂತ. ಈಗ ನೋಡಿ, ಸುರ್ಜೇವಾಲಾ ಅವರು ಬಂದು ಈಗ ಬೆಂಗಳೂರಿಗೆ ತಲುಪಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳೇನಿತ್ತು ಎಲ್ಲವೂ ಕೂಡ ಈಗ ಗರಿಗೆದರ್ತಾ ಇದೆ. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಬಂದು ತಲುಪಿದ್ದಾರೆ. ಈಗ ಕೆಲವೇ ಹೊತ್ತಿನಲ್ಲಿ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಗೆ ಭೇಟಿ ಕೊಡಲಿದ್ದಾರೆ. ಹೈಕಮಾಂಡ್ ನಿರ್ಧಾರ ಏನು ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು ತಿಳಿಸಲಿದ್ದಾರೆ. ಅಧಿಕೃತವಾಗಿ ಹೈಕಮಾಂಡ್ ನಿರ್ಧಾರ ಏನು ಅನ್ನುವಂಥದ್ದನ್ನ ಸುರ್ಜೇವಾಲಾ ತಿಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ನಾಳೆ ನಡೆಯಲಿರುವ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಒಂದು ಸಾಲಿನ ಹೈಕಮಾಂಡ್ ನಿರ್ಧಾರ ಪ್ರಕಟ ಆಗುತ್ತೆ. ಹೈಕಮಾಂಡ್ ನಿರ್ಧಾರವನ್ನ ಸಿದ್ದರಾಮಯ್ಯ ಮತ್ತು ಅವರ ತಂಡ ಒಪ್ಪುತ್ತಾ? ಹಾಗಾದ್ರೆ ಹೈ ವೋಲ್ಟೇಜ್ ಸಭೆಯಲ್ಲೇ ಅಸಮಾಧಾನ ಭುಗಿಲೇಳುತ್ತಾ? ನಾಯಕರು ನೋಡ್ರಿ, ನಾವು ನ್ಯೂಟ್ರಲ್ ಆಗಿ ಉಳ್ಕೊಂಡ್ಬಿಡ್ಬೇಕಾಗತ್ತೆ ನೋಡಿ ನೀವು ಬೇಕಾದ್ರೆ ಅಂತ ಏನಾದರೂ ಎಚ್ಚರಿಕೆ ಕೊಡುವಂತಹ ಸಾಧ್ಯತೆ ಇದೆಯಾ? ನಾಳೆ ಏನಾಗುತ್ತೆ ಹಾಗಾದ್ರೆ CLP ಮೀಟಿಂಗ್ನಲ್ಲಿ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಈಗ ಗಂಗಾಧರ ಸರ್, ನಿಜವಾಗ್ಲೂ ಕೂಡ ತುಂಬ ಕುತೂಹಲ ಇದೆ. ಈಗ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ ಆ ಕೌತುಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸುರ್ಜೇವಾಲಾ ಅವರು ಕೇವಲ ಒನ್ ಲೈನಲ್ಲಿ ಇವರನ್ನ CM ಆಗಿ ಆಯ್ಕೆ ಮಾಡಿದೆ ಹೈಕಮಾಂಡು, ಇಷ್ಟು ಮಾತ್ರ ಹೇಳಬಹುದು. ಜೊತೆಗೆ ಶಿರಸಾವಹಿಸಿ ಇದನ್ನು ಪಾಲನೆ ಮಾಡಲೇಬೇಕೆಲ್ಲರೂ ಅಂತ ಹೇಳಬಹುದು. ಯಾರ ಹೆಸರು ಕೂಡ ಆಗಿರ್ಬೋದು ಅದು. ಹೀಗಾಗಿ ಆ ಕೌತುಕ ಈಗ ಜಾಸ್ತಿ ಆಗಿದೆ ಒಂದು ಕಡೆ. ನಾಳೆ ಏನು ಬೆಳವಣಿಗೆಗಳು ಆಗಬಹುದಾಗತ್ತೆ ಸರ್ CLP ಸಭೆಯಲ್ಲಿ? ಏನಾದರೂ ಈಗ ನಾವು ಒಂದು ಊಹಾತ್ಮಕವಾಗಿ ಹೇಳಬೇಕಾಗುತ್ತೆ ಅಷ್ಟೇ, ಹೈಪೊಥೆಟಿಕಲ್ ಇದೆಲ್ಲ. ನಾಳೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತಕ್ಕಂಥ ಒಂದು ಏನಪ್ಪ ಅಂದರೆ ಒಂದು ಕುತೂಹಲದಿಂದ ನಾಳೆ ಏನಪ್ಪ ಅಂತಂದ್ರೆ ಅಲ್ಲೇ ಇವ್ರು ಸುರ್ಜೇವಾಲಾ ಅವ್ರದ್ದು ಯಾವ ರೀತಿ ನೀವು ಹಾಗೆ ತಂದಿರಿ ನಮಗೆಲ್ಲ ಒಪ್ಪಿಗೆ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರಪ್ಪ ಅಂದ್ರೆ ಇವ್ರದ್ದು ಶಕ್ತಿ ಪ್ರದರ್ಶನ, ಬಲ ಪ್ರದರ್ಶನ ಆಗ್ಬೋದು. ಹೌದ್ರಾ? ಅದು ಆಯಿತು ಅಂತ ಹೇಳಿದ್ರೆ ಅದು ಮಾಡ್ಬೋದು. ಯಾಕಂತ ಹೇಳಿದ್ರೆ ಅದನ್ನು ಮಾಡಿದರೆ ಮುಂದೆ ಅವರ ರಾಜಕೀಯ ನಿಲುವುಗಳಿಗೆ, ರಾಜಕೀಯ ಧೋರಣೆಗಳಿಗೆ, ಅಂದರೆ ಸಿದ್ದರಾಮಯ್ಯನವರ ಅಹಿಂದ ಗ್ರೂಪ್ ಏನಿದೆಯಲ್ಲ ಅವರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಏನಪ್ಪ ಅಂದ್ರೆ ಹೈಡ್ರಾಮಾಗಳು ನಡೀತವೆ. ಯಾಕಂದರೆ ಅವರು ಒಂದು ವೇಳೆ ಪ್ರತ್ಯೇಕವಾಗಿ ಹೋಗಬೇಕಾದಂಥ ಸಂದರ್ಭದಲ್ಲಿ ನಮಗೆಲ್ಲ ಹಿಂಗೆಲ್ಲ ನಾವು ಪ್ರತಿಭಟನೆ ಮಾಡಿದ್ವಿ, ನಾವು ಇಷ್ಟೆಲ್ಲ ಕೇಳಿದ್ವಿ, ಅಹಿಂದ ಹಿತರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಕೇಳಿದ್ವಿ. ಆ ಹಿತರಕ್ಷಣೆಗಾಗಿ ಏನಪ್ಪ ಅಂತಂದ್ರೆ ಇವತ್ತು ನಾವು ಹೊರಗೆ ಬರ್ತಾ ಇದ್ದೀವಿ ಅಂತಲೂ ಹೇಳ್ಬೋದು ನಾಳೆ. ಅಂಥ ಒಂದು ಸಾಧ್ಯತೆಗಳಿದ್ದಾವೆ, ಇಲ್ಲ ಅಂತೇನಿಲ್ಲ. ಇವತ್ತೇನಪ್ಪ ಅಂದ್ರೆ ಪಕ್ಷ ನಿಷ್ಠೆ ಅಂತಕ್ಕಂಥದ್ದು ಯಾರಲ್ಲಿದೆ, ಪಕ್ಷದ ಸಿದ್ಧಾಂತ ಯಾರಲ್ಲಿದೆ ಅದನ್ನು ವಿಚಾರ ಮಾಡಬೇಕು. ಪಕ್ಷದ ಸಿದ್ಧಾಂತ ವರ್ಸಸ್ ಪಕ್ಷ ನಿಷ್ಠೆ ಎರಡಿದ್ದಾವೆ. ಪಕ್ಷ ನಿಷ್ಠೆ ಇದೇನಾ ಅಂತ ಪ್ರಶ್ನೆ ಇಲ್ಲ. ಹೌದ್ರಾ? ಎಲ್ಲ ವಲಸಿಗರು ಅಂತ ಹೇಳ್ತಕ್ಕಂಥದ್ದು ಇದೆ. ವಲಸಿಗ ಏನಪ್ಪ ಅಂದ್ರೆ JDSಲಿಂದ ಜನತಾ ಪರಿವಾರದಿಂದ ಬಂದಿರತಕ್ಕಂಥವ್ರದ್ದೇ ಏನಪ್ಪ ಅಂದ್ರೆ ವಲಸಿಗ ಕಾಂಗ್ರೆಸ್ನಿಗವ್ರದ್ದು ಅವ್ರದ್ದೇ ದರ್ಬಾರ್ ನಡೆದಿದೆ ಅಂತೇಳಿ ಅತೃಪ್ತಿ, ಅಸಮಾಧಾನ ಮೂಲ ಕಾಂಗ್ರೆಸ್ಸಿಗರದು. ಹೌದ್ರಾ? ಅಲ್ಲಿ ಮೂಲ ಕಾಂಗ್ರೆಸ್ಸಿಗರಲ್ಲಿ ಏನಾಗಿದೆ, ಒಂದು ನಿಷ್ಠೆ ಅಂತಕ್ಕಂಥದ್ದಿದೆ ಸಿದ್ಧಾಂತಕ್ಕಿಂತ. ಇಲ್ಲಿ ಆ ನಿಷ್ಠೆಯನ್ನು ಕೌಂಟರ್ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಅಹಿಂದ ಸಿದ್ಧಾಂತವನ್ನು ತರಲಿಕ್ಕಾಗಿದೆ. ಅವರಲ್ಲಿ ಆ ಸೈದ್ಧಾಂತಿಕ ಅದು ಇದು ನೋಡ್ತಾ ಇಲ್ಲ. ನಾವು ಕಾಂಗ್ರೆಸ್ಸಿಗೆ ಬದ್ಧ, DK ಶಿವಕುಮಾರ್ ಅವ್ರು ಹೇಳೋದು, ನಾವು ಮುಂಚೆಯಿಂದ ಕಾಂಗ್ರೆಸ್ನಲ್ಲೇ ಇದ್ದೇವೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇವತ್ತು DK ಶಿವಕುಮಾರ್ ಅವ್ರ ಬಗ್ಗೆನೂ ಸಹಿತ ಈ ಹಿಂದೆ ನಾವೊಂದು ದೆಹಲಿಯಲ್ಲಿ ಅವರ ನಿವಾಸದಲ್ಲಿ ಏನಪ್ಪ ಅಂದ್ರೆ ED ರೇಡ್ ಆಯಿತು. ED ರೇಡ್ ಆದಾಗ ಏನಂತ ಹೇಳಿದ್ರಪ್ಪ ಅಂದ್ರೆ ED ಅಧಿಕಾರಿಗಳು ಬಂದು ಅವ್ರಿಗೆ ಏನಪ್ಪ ಅಂದ್ರೆ ಇದು ಯಾರ್ದೆಲ್ಲ ದುಡ್ಡು ಅಂತ ಕೇಳಿದಾಗ ಅವರು ಯಾವುದೇ ರೀತಿಯಿಂದ ಬಾಯಿ ಬಿಟ್ಟಿಲ್ಲ ಅಂತಕ್ಕಂಥದ್ದು ಒಂದಿದೆ. ಅವರು ED ಅವರು ಕೆಲವು ನಿರ್ದಿಷ್ಟ ವ್ಯಕ್ತಿಗಳ ಹೆಸರುಗಳನ್ನು ಹೇಳಿ ಅಂತೇಳಿ ಅವ್ರನ್ನ ಪೀಡಿಸಿದ್ರು ಅಂತೇಳಿ. ಆದರೂ ಕೂಡ ಅವರು ಯಾವುದೇ ರೀತಿಯಿಂದ ಪ್ರೆಷರ್ಗೆ ಮಣಿದು, ಯಾವುದೇ ರೀತಿಯಿಂದ ಹರ್ಯಾಸ್ಮೆಂಟಿಗೆ ಮಣಿದು ಯಾವುದೇ ಬಾಯಿ ಬಿಟ್ಟಿಲ್ಲ. ಹಾಗಾಗಿ ಹೈಕಮಾಂಡ್ನಲ್ಲಿ ಇವರ ಒಂದು ಏನಪ್ಪ ಅಂದ್ರೆ ಅಚಲವಾದ ನಿಷ್ಠೆ ಇದೆ. ಹೈಕಮಾಂಡದು ಇವ್ರ ಬಗ್ಗೆ ಏನಪ್ಪ ಅಂದ್ರೆ ಒಂದು ಅಷ್ಟೇ ನಿಷ್ಠೆ ಇದೆ ಅಂತಕ್ಕಂಥದ್ದು ಒಂದು ರಾಜಕೀಯ ಸುದ್ದಿ ಅಷ್ಟೇ. ಈಗ ರಾಜಕೀಯ ವಲಯದಲ್ಲಿ ಇದೆ ಅದು ಡಿಸ್ಕಷನ್. ಹಾಗಾಗಿ ಈ ನಿಷ್ಠೆಯನ್ನು ನಾವು ಅಳತೆ ಮಾಡಬೇಕಾದ್ರೆ ಈ ನಿಷ್ಠೆಗಳೇ ಹಿಂದೆ ಇರ್ತಕ್ಕಂಥ ಏನೆಲ್ಲ ಇವು ಘಟನಾವಳಿಗಳಿದ್ದಾವೆ, ಕೃತ್ಯಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗುತ್ತೆ. ಆ ನಿಷ್ಠೆ ಎಲ್ಲಿಂದ ಬರುತ್ತೆ? ಸುಮ್ಮನೆ ಗಾಳಿಯಲ್ಲಿಂದ ಬರಲ್ಲ ಅದು. ಹೌದಾ? ಒಬ್ಬ ಪರಸ್ಪರ ಹಿತಾಸಕ್ತಿ ಇರುತ್ತೆ. ಆ ಪರಸ್ಪರ ಹಿತಾಸಕ್ತಿಯಲ್ಲಿ ನಿಷ್ಠೆ ಉದ್ಭವ ಆಗ್ತೈತೆ. ಹಾಗೆ ಇಲ್ಲಿ ಪರಸ್ಪರ ಹಿತಾಸಕ್ತಿಯಲ್ಲಿ ಏನಪ್ಪ ಅಂತಂದ್ರೆ ಅಹಿಂದ ಸಿದ್ಧಾಂತ ಉದ್ಭವ ಆಗಿದೆ. ಅಹಿಂದ ಸಿದ್ಧಾಂತ ಕಾಂಗ್ರೆಸ್ನಲ್ಲೇ ಉದ್ಭವ ಆಗಿದ್ದಲ್ಲ, ಅದು ಜನತಾ JDSನಲ್ಲಿ ಇದ್ದಾಗ ಉದ್ಭವ ಆಗಿದ್ದದು. ಯಾಕೆ ಅಂತಂದ್ರೆ ಅವಾಗ ಅವರು ಆಕಾಂಕ್ಷಿಗಳಾದರು, ಯಾರು ಸಿದ್ದರಾಮಯ್ಯನವರು. ಅವ್ರನ್ನ ಕೆಳಗಿಳಿಸ್ಬೇಕು ಅಂತೇಳಿ ದೇವೇಗೌಡರು ವಿಚಾರ ಮಾಡಿದಾಗ ಅವರು ತಡೆ ಒಡ್ಡಿದ್ರು, ನೀವು ಅಹಿಂದ ಸಮಾವೇಶ ಮಾಡಬಾರ್ದು ಅಂತೇಳಿ.
ಆದರೂ ಸಹಿತ ಮಾಡಿ ಅವರು ಹೊರಗೆ ಬಂದರು. ಅವರು ಉಪ ಮುಖ್ಯಮಂತ್ರಿ ಇದ್ದರೂ ಹೊರಗೆ ಬಂದರು ಅವರು. ಇವೆಲ್ಲ ವಿದ್ಯಮಾನಗಳನ್ನು ನಾವು ಏನಪ್ಪ ಅಂದ್ರೆ ರಾಜಕೀಯವಾಗಿ ನೋಡ್ತಾ ಬಂದರೆ ಎಲ್ಲವೂ ಏನಪ್ಪ ಅಂದ್ರೆ ಈ ಕರ್ನಾಟಕದಲ್ಲಿ ಬೇರೆ ಬೇರೆ ಧ್ರುವೀಕರಣ, ಬೇರೆ ಬೇರೆ ಒಂದು ಏನಪ್ಪ ಅಂದರೆ ನಾವು ಇವನ್ನ ಮಾಡಿ ನೋಡಿದಾಗ ಮಾತ್ರ ಅದರದ್ದು ಒಳ ಹೊಕ್ಕು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಒಳ ಸತ್ವಗಳನ್ನು ಏನಪ್ಪ ಅಂದ್ರೆ ನಾವು ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ಈ ಅಹಿಂದದ ಭವಿಷ್ಯ ಹೇಗೆ ಅಂತ ಸರ್, ಅಹಿಂದದ ಭವಿಷ್ಯ ಹೇಗೆ ಅಂತ ಮುಂದೆ? ಅಹಿಂದದ ಭವಿಷ್ಯ ಈಗ ಅನಿವಾರ್ಯತೆ ಅದು. ಅಹಿಂದ ಈಗ ಒಂದು ಯಾವುದೇ ಒಂದು ಸಿದ್ಧಾಂತ ಒಂದು ಅನಿವಾರ್ಯತೆಯಿಂದ ಕೂಡಿರ್ತದೆ ಮತ್ತು ಅವಶ್ಯಕತೆಯಿಂದ ಕೂಡಿರ್ತದೆ. ಆಮೇಲೆ ಏನಪ್ಪ ಅಂದ್ರೆ ಒಂದು ಬದ್ಧತೆಯಿಂದ ಕೂಡಿರ್ತದೆ. ಇದು ಬದ್ಧತೆಗಿಂತ ಜಾಸ್ತಿ ಅನಿವಾರ್ಯತೆ ಇದೆ. ಹೀಗಾಗಿ ಬದ್ಧತೆ ಅಂದ್ರಪ್ಪ ಅಂದ್ರೆ ಒಳಗಲಿಂದ ಬರ್ತಕ್ಕಂಥದ್ದು. ಇಲ್ಲ ನಾವು ಇದಕ್ಕೆ ಕಮಿಟೆಡ್ ಆಗಿದ್ದೀವಿ ನಾವು, ಹೌದಾ, ಇದನ್ನು ನಾವು ಏನಪ್ಪ ಅಂದ್ರೆ ಮಾಡಲೇಬೇಕು, ಅದು ಸಿದ್ಧಾಂತ. ಈಗ ಫಾರ್ ಎಕ್ಸಾಂಪಲ್ ಕಮ್ಯುನಿಸಮ್ ಇದೆ, ಕಮ್ಯುನಿಸ್ಟ್ ಇರ್ತಾರೆ, ಅವ್ರು ನಾವು ಏನಪ್ಪ ಅಂದ್ರೆ ನಾವು ಈ ಸಿದ್ಧಾಂತಕ್ಕೆ ಬದ್ಧರು ನಾವು ಅಂತೇಳಿ, ಅದಕ್ಕಾಗಿ ಆ ಬದ್ಧತೆ ಅಂತ ಬೇರೆ ಹೇಳ್ತೀವಿ, ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಅನಿವಾರ್ಯತೆ ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಹಲವಾರು ಸಿದ್ಧಾಂತಗಳು ಹುಟ್ಟುಕೊಳ್ತವೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ.